ವೀಕ್ಷಕರೇ, ನಾವು ಇಲ್ಲಿಯವರೆಗೆ ಹಲವು ರೀತಿಯಾಗಿರ್ತಕ್ಕಂಥ ಮಳಿಗೆಗಳನ್ನು ನೋಡಿದ್ವಿ. ಆದರೆ ಇಲ್ಲೊಂದು ಮಳಿಗೆ ಇದೆ. ಇದರ ವಿಶೇಷತೆ ಏನು ಅಂದರೆ ಫ್ರೀ ಸರ್ವಿಸ್, ಅಂದರೆ ಉಚಿತವಾಗಿ ಅದಮ್ಯ ಚೇತನದ ದಿವಂಗತ ಮಾಜಿ ಕೇಂದ್ರ ಸಚಿವರಾಗಿರುವಂಥ ಅನಂತಕುಮಾರ್ ಅವರು ಸ್ಥಾಪನೆ ಮಾಡಿರುವಂಥ ಅದಮ್ಯ ಚೇತನ ಎನ್ನುವಂಥ ಸಂಸ್ಥೆಯ ಮಳಿಗೆ ಇದೆ. ಇಲ್ಲಿ ಯಾಕೆ ಈ ಒಂದು ಸ್ಟಾಲನ್ನು ನಿರ್ಮಾಣ ಮಾಡಿದ್ದಾರೆ, ಇದರ ವಿಶೇಷತೆ ಏನು ಅನ್ನೋದನ್ನು ನೇರವಾಗಿ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಏನು ಸರ್ ಅದಮ್ಯ ಚೇತನದ ಇಲ್ಲಿ ವಿಶೇಷತೆ ಇವತ್ತಿನ ಮಳಿಗೆಯಲ್ಲಿ? ಇವತ್ತು ಈ ಅದಮ್ಯ ಚೇತನದ ವಿಶೇಷತೆ ಅಂತಂದರೆ ಈ ಪರ್ಟಿಕ್ಯುಲರ್ಲಿ ಈಗ ಒಂದು ಶಾರ್ಟ್ ಇದರಲ್ಲಿ ಹೇಳಬೇಕಂತಂದರೆ ನಾವು ಪ್ಲೇಟ್ ಬ್ಯಾಂಕನ್ನು ಮಾಡ್ತಾಯಿದ್ದೀವಿ ಸರ್. ಈ ಪ್ಲೇಟ್ ಬ್ಯಾಂಕ್ ಕಾನ್ಸೆಪ್ಟ್ ಅಂತಂದರೆ ಪರಿಸರವನ್ನು ಹಾಳು ಮಾಡದೇ ಇರೋದಕ್ಕಾಗಿ ಒಂದು ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ತೇಜಸ್ವಿನಿ ಅನಂತಕುಮಾರ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಪ್ಲೇಟ್ ಬ್ಯಾಂಕ್ ಒಂದಿದೆ. ಈ ಪ್ಲೇಟ್ ಬ್ಯಾಂಕಲ್ಲಿ ಏನು ಮಾಡ್ತೀವಿ ಸರ್, ನಾವು ಈ ಯಾವುದೇ ಮನೆಗಳಲ್ಲಿ ಫಂಕ್ಷನ್ಗಳಿದ್ದರೆ ಆ ಟೈಮಿಗೆ ಸಾಕಷ್ಟು ಜನ ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ಪ್ಲೇಟು, ಪ್ಲಾಸ್ಟಿಕ್ ಬಟ್ಲು, ಪ್ಲಾಸ್ಟಿಕ್ ಸ್ಪೂನ್ಗಳನ್ನೆಲ್ಲ ಯೂಸ್ ಮಾಡ್ತಾಯಿದ್ದಾರೆ. ಅದರಿಂದ ಪರಿಸರ ಹಾನಿ ಆಗ್ತದೆ. ಆ ಹಾನಿಯನ್ನು ತಡೆಗಟ್ಟೋದಕ್ಕೆ ನಾವು ಈ ಪ್ಲೇಟ್ ಬ್ಯಾಂಕ್ಗಳನ್ನು ನಾವು ಇದು ಕೊಡ್ತಾಯಿದ್ದೀವಿ. ಇದು ನಾವು ಕೊಡೋದು ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾಯಿದ್ದೀವಿ ಸರ್. ಇದರ ಬಗ್ಗೆ ಹೇಳಬೇಕಂತಂದರೆ ಇದು ಒಂದು 10 ರೂಪಾಯಿ ಕಾಸ್ಟ್ ಅಂತಂದರೆ ಇದನ್ನು ನಾವು ಸಮ್ ಅಮೌಂಟ್ ಡಿಪಾಸಿಟ್ ಅಂತ ಇಟ್ಕೋತೀವಿ. ನೀವು ಆ್ಯಸ್ ಇಟ್ ಈಸ್ ಕ್ಲೀನ್ ಮಾಡಿ ನಮಗೆ ತಂದು ಕೊಟ್ಬಿಟ್ಟ ಮೇಲೆ ಆ ದುಡ್ಡನ್ನು ನಿಮಗೆ ರಿಟರ್ನ್ ಕೊಟ್ಬಿಡ್ತೀವಿ. ಅಂದರೆ ಉದಾಹರಣೆಗೆ ನಾವೊಂದು 100 ಪ್ಲೇಟ್ ಬೇಕಾಗಿದ್ದಾವೆ, ನಮಗೆ 100 ಲೋಟ ಬೇಕಾಗಿದ್ದಾವೆ, ಅದನ್ನ ತೊಗೊಂಡ್ಬಿಟ್ಟು ಡಿಪಾಸಿಟ್ ಮಾಡಿ ಹೋದರೆ ಆಮೇಲೆ ದುಡ್ಡು ವಾಪಸ್ ಅದು ಕೊಟ್ಟಾಗ ಕೊಡ್ತೀರ ನನಗೆ? ಹಾಂ, ಇಮಿಡಿಯೇಟಾಗಿ ನಾವು ಆವಾಗಲೇ ವಾಪಸ್ ಕೊಟ್ಬಿಡ್ತೀವಿ ಸರ್. ಫ್ರೀ ಆಫ್ ಸರ್ವಿಸ್, ಯಾವುದು ರೆಂಟ್ ಇಲ್ಲ, 1 ಪೈಸಾನು ನಾವು ಬಾಡಿಗೆ ತೊಗೊಳ್ಳಲ್ಲ. ಆಮೇಲೆ ಇಲ್ಲಿ ಏನು ಸ್ಟಾಲ್ಗಳು ಹಾಕೊಂಡಿದ್ದಾರೆ ಒಳಗಡೆ, ಏನು ಫುಡ್ ಸ್ಟಾಲ್ ಎಲ್ಲ ಕಡೆ ಇಲ್ಲಿ ಇದೇ ತುಮಕೂರು ಮಳಿಗೆಯಲ್ಲಿ ಇಲ್ಲಿ ಫುಡ್ ಸ್ಟಾಲ್ಗಳೇನಿದಾವೆ ಅಲ್ಲೆಲ್ಲ ನಾವು ಫ್ರೀಯಾಗಿ ಕೊಟ್ಟಿದ್ದೀವಿ ಸರ್. ಈಗ ಹಾಂ ಸರ್, ಮರಳಿ ಕೊಡಬೇಕು ಅವರು ಅದೇ ರೀತಿ? ಹಾಂ, ಮರಳಿ ಕೊಡ್ತಾರೆ, ದುಡ್ಡು ವಾಪಸ್ ಕೊಡ್ತಾರೆ. ಈ ಸ್ವದೇಶಿ ಮೇಳದಲ್ಲಿ ಕುರಿ ಉಣ್ಣೆಯ ಉತ್ಪನ್ನಗಳು ಮಳಿಗೆ ಕೂಡ ಇರುವಂಥದ್ದು. ಇಲ್ಲಿ ನಮ್ಮ ವ್ಯಾಪಾರಸ್ಥರಿದ್ದಾರೆ, ಉಣ್ಣೆಯಿಂದ ತಯಾರಿಸಿರ್ತಕ್ಕಂಥ ಉತ್ಪನ್ನಗಳ ಕುರಿತಾಗಿ ಅವರು ಮಾಹಿತಿಯನ್ನು ಹೇಳ್ತಾರೆ. ಸರ್ ನಮಸ್ತೆ. ಏನು ಸರ್ ವಿಶೇಷತೆ ಇದರದ್ದು? ಎಲ್ಲ ಕುರಿ ಉಣ್ಣೆ ಪ್ರಾಡಕ್ಟ್ ಸರ್. ನಮ್ಮದು ಕುರಿ ಉಣ್ಣಿದ್ದ ತಯಾರಿಸಿರೋದು, ಮತ್ತು ಮಿಷನ್ ಮೇಲೆ ಏನೂ ಇಲ್ಲ ಸರ್, ಎಲ್ಲ ಕೈ ಮಗ್ದೆ ಎಲ್ಲ ತಯಾರಿಸಿ ಮಾಡೋದು. ಯಾವ ಊರು ಸರ್ ತಮ್ಮದು? ನಮ್ಮದು ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ಸರ್, ಮೆಡ್ಲೇರಿ ಅಂತ ಹಳ್ಳಿ. ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಇಲ್ಲಿ ಉತ್ಪನ್ನಗಳಿದ್ದಾವೆ ಕುರಿದು? ಅಂದರೆ ಎಲ್ಲ ಪ್ರಾಡಕ್ಟ್ ಇದೆ ಸರ್. ಇಂಥ ಪ್ರಾಡಕ್ಟ್ ಎಲ್ಲ ಕಂಬಳಿ, ಕೈಕಂಕಣ, ದೃಷ್ಟಿ ದಾರ ಮತ್ತು ಶಾಲು ಎಲ್ಲ ಇವೆ ಸರ್. ಇದು ಏನು ಸರ್ ಇದು? ಇದ್ರ ದೃಷ್ಟಿ ದಾರ ಅಂತ ಸರ್. ಯಾಕೆ ಅದನ್ನ ಹಾಕೋಬೇಕು ಅದೇನು ಗೊತ್ತಾಗಲ್ಲ, ಅದನ್ನೇ ಯಾಕೆ ಕಂಬಳಿದು? ಇದು ಕಂಬಳಿ ಉಣ್ಣಿದ ತಯಾರಿಸಿರ್ತದೆ ಸರ್. ಅದು ಮಕ್ಕಳಿಗೆ ಕಟ್ಟಿರೋ ದೃಷ್ಟಿ ಆಗಲ್ಲ ಸರ್, ದೊಡ್ಡವ್ರು ಕಟ್ಬೋದು, ಎಲ್ಲ ಕಟ್ಬೋದು. ಸಾಮಾನ್ಯ ದಾರವನ್ನು ಕಟ್ಟಬಾರ್ದು, ಇದನ್ನ ಕಟ್ಟಬೇಕು. ಹಾಂ, ಇದನ್ನೇ ಕಟ್ಟಬೇಕು ಸರ್. ಎಲ್ಲ ಕರಿ ದಾರ, ಇದು ದೃಷ್ಟಿ ಪ್ಯೂರ್ ಉಣ್ಣಿದೆ ಸರ್. ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಆತ್ಮನಿರ್ಭರ್ ಭಾರತದಂತೆ ನಮ್ಮ ದೇಶ ಉಳಿಸಿ ಬೆಳೆಸಿ ಮತ್ತು ನಮ್ಮ ದೇಶದಲ್ಲೇ ಇರ್ತಕ್ಕಂಥ ಸಾಮಗ್ರಿಗಳನ್ನು ಬಳಸಿ ಎಂಬ ಆಶಯದೊಂದಿಗೆ ನಮ್ಮ ಓಮ್ ಲ್ಯಾಬೊರೇಟರೀಸ್ನಲ್ಲಿ ನಾವು ಸ್ವದೇಶಿ ವಸ್ತುಗಳನ್ನೇ ಮಾರ್ತಾಯಿದ್ದೀವಿ. ಯಾವಾಗಲೂ ಪುರಾತನ ಕಾಲದಿಂದಲೂ ಬಂದಿರತಕ್ಕಂಥ ಬೇವಿನೆಣ್ಣೆ, ಹರಳೆಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಗ್ಲಿಸರಿನ್, ಗ್ಲೂಕೋಸ್ ಪೌಡರ್ ಇನ್ನು ಮುಂತಾದ ವಸ್ತುಗಳನ್ನು ನಾವು ಸ್ವದೇಶದಲ್ಲೇ ನಮ್ಮ ರಾಜ್ಯದಲ್ಲೇ ನಮ್ಮ ಊರಿನಲ್ಲೇ ತಯಾರು ಮಾಡಿ ರಾಜ್ಯದ ಹಾಗೂ ಹೊರ ರಾಜ್ಯಗಳಿಗೂ ನಾವು ವಿತರಿಸ್ತಾ ಇದ್ದೀವಿ. ಅತ್ಯಂತ ಸುಲಭದ ದರದಲ್ಲಿ ಹಾಗೂ ಅತ್ಯಂತ ವಿನೂತನವಾಗಿ ಹಾಗೂ ದೃಢವಾಗಿ ಒಳ್ಳೆಯ ಕ್ವಾಂಟಿಟಿಯೊಂದಿಗೆ ನಾವು ಮಾರ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಹಾಗೂ ಇಲ್ಲಿ ಪ್ರಾಯೋಜಕ ಮಾಡಿರ್ತಕ್ಕಂಥ ಇವರು ಸ್ವದೇಶಿ ಜಾಗರಣ ಮಂಚ್ ಅವರಿಗೂ ಹಾಗೂ ಎಲ್ಲರಿಗೂ ನಮ್ಮ ಅನಂತ ಧನ್ಯವಾದಗಳು. ಶಶಿಧರ್ ವಿ, ಜೈಲ್ ರೋಡ್, ಶಿವಮೊಗ್ಗ. ಸರ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಘೇವರ್ಚಂದ್ ಅಂತ, ಶಿವಮೊಗ್ಗ ಓಮ್ ಲ್ಯಾಬೊರೇಟರೀಸ್. ಇದು 1976 ಸ್ಟಾರ್ಟ್ ಆಗಿದ ಒಂದು ಸಂಸ್ಥೆ.
ಇಚ್ಛಿತ ದಿನಗಳಲ್ಲಿ ಕಳಪೆ ಪ್ರಾಡಕ್ಟ್ಗಳು ತುಂಬ ಬರ್ತಾ ಇದೆ. ಕೇವಲ ಅಡ್ವರ್ಟೈಸ್ಮೆಂಟ್ ಮೇಲೆ ಹೋಗ್ತಾ ಇರುವಂಥ ಕಾಲದಲ್ಲಿ ಇಂಥ ಒಂದು ಆಯೋಜಿಸಿದರೆ ನಾವು ಪರ್ಸ್ನಲಿ ಜನಗಳಿಗೆ ಹೇಳ್ಬೋದು ಏನಿದೆ ಅಂತ. ಸೊ ಒಳ್ಳೆ ಪ್ರಾಡಕ್ಟ್ಗಳು ಸಿಗಲಿ, ಒಂದೇ ಜಾಗದಲ್ಲಿ ಸಿಗಲಿ, ಸಣ್ಣ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿರೋ ಇದರು ನಿಜಕ್ಕೂ ಒಳ್ಳೆಯ ಒಂದು ಸ್ಟೆಪ್ಪು. ಇಂಥದ್ದು ನಡಿಬೇಕು. ಜನಗಳಿಗೆ ಒಳ್ಳೆಯ ಪ್ರಾಡಕ್ಟ್ಗಳು ಸುಲಭ ದರದಲ್ಲಿ ಸಿಗಬೇಕು ಹಾಗಾಗಿ ನಿಮ್ಮ ಮಳಿಗೆ ಅಂತ ಇದೆ. ಇದು ನಿಜಕ್ಕೂ ಸಾರ್ಥ ಆಗಿದೆ. ನಮ್ಮಲ್ಲಿರುವ ಎಲ್ಲ ಪ್ರಾಡಕ್ಟ್ಗಳು ತುಂಬ ಒಳ್ಳೆಯದಿದೆ, ಆಲ್ ಟೆಸ್ಟೆಡ್ ಇದೆ, ಯಾವುದೇ ಕಂಪ್ಲೇಂಟ್ ಇಲ್ಲ. 76ನೇ ಇಸ್ವಿಯಿಂದ ನಾನು ಇದನ್ನು ಮಾಡ್ತಾಯಿದ್ದೇನೆ. ಇದನ್ನು ಆಯೋಜಿಸಿದ ಎಲ್ರಿಗೂ ಮತ್ತು ನಮ್ಮ ಟಿ ವಿಯವರಿಗೂ ನನ್ನ ಧನ್ಯವಾದಗಳು. ಸ್ವದೇಶಿ ಮೇಳಕ್ಕೆ ಬಂದಿರತಕ್ಕಂಥ ಹಲವು ಗ್ರಾಹಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಹೆಸರು ಏನು ತಮ್ಮದು? ಯೋಗೀಶ್ ಅಂತ ಸರ್. ಹೌದು ಸರ್, ಏನು ಅನಿಸ್ತು ಸರ್ ತಮಗೆ ಇವತ್ತು? ಒಳ್ಳೆ ಚೆನ್ನಾಗಿ ಮಾಡ್ಯಾರ ಸರ್. ಎಲ್ಲ ನಮ್ಮ ದೇಶದಾಗಿರೋದೆಲ್ಲ ನಾವೇ ಉಪಯೋಗಿಸ್ಬೇಕು. ಚೆನ್ನಾಗೈತೆ. ಚೆನ್ನಾಗಿ ನಾವು ಪುಳಿಗರೆಲ್ಲ ತಿಂದು ಚೆನ್ನಾಗಿ ಮಾಡಿದ್ರು. ಏನು ತಗೊಂಡ್ರಿ ಸರ್ ತಾವು? ನಾವು ಸ್ವಲ್ಪ ಚಟ್ನಿ ಏನೋ ತಗೊಂಡಿದ್ದೆ. ಚಟ್ನಿ ಪುಡಿ. ತಮಗೇನು ಅನಿಸ್ತು? ಚೆನ್ನಾಗಿತ್ತು ಸರ್. ನಾವು ಒಂದೆರಡು ಬಟ್ಟೆ ತಗೊಂಡು ಎಲ್ಲಿಂದ ಬಂದಿರೋ ತಾವು? ನಾವು ಇಲ್ಲೇ ಸೊರಕುಂಟೆ ವಸಂತ ನರಸಪ್ಪ. ಫುಡ್ ಎಲ್ಲ ಚೆನ್ನಾಗಿತ್ತು, ಫೈನ್ ಆಗಿತ್ತು. ಹಾಂ, ಪುಳಿಯೋಗರೆ ಗೊಜ್ಜೆಲ್ಲ ತಗೊಂಡು ಚೆನ್ನಾಗಿತ್ತು. ತಮಗೇನು ಅನಿಸ್ತು ಮೇಡಮ್? ತುಂಬ ಚೆನ್ನಾಗಿದೆ ಅನಿಸ್ತು. ಹಾಂ, ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ, ಪ್ರಿಂಟೆಡ್ ಸ್ಯಾರೀಸ್. ಎಲ್ಲ ನೋಡ್ಬೋದು. ಹಾಂ, ಚೆನ್ನಾಗಿದೆ. ಸ್ವದೇಶಿದೇ ಇದೆ. ಹೌದು, ನಮ್ಮ ದೇಶದೇ ಜಾಸ್ತಿ ಇದೆ, ನಾವು ಅದನ್ನೇ ಯೂಸ್ ಮಾಡಬೇಕು. ಒಳ್ಳೆಯದಿದೆ. ಕೂಡ ಇದ್ದಾರೆ ಜನರು. ಕೇಳೋಣ. ಸರ್ ನಮಸ್ತೆ. ಹೋಗಿದ್ರು ಸರ್ ಒಳಗಡೆ, ಯಾವ ರೀತಿಯಾಗಿತ್ತು, ಏನು ಅನಿಸ್ತು ನಿಮಗೆ? ತುಂಬ ನಮಗೆ ನಮ್ಮ ಸ್ವದೇಶದ ಬಗ್ಗೆ ಎಷ್ಟು ಮಾಹಿತಿ ಇದೆ, ಮತ್ತು ಗೋಮೂತ್ರ ಎಷ್ಟು ಇಂಪಾರ್ಟೆಂಟು, ಹಾಗೆ ಗೋಮೂತ್ರದಿಂದ ಏನೆಲ್ಲ ತಯಾರಾಗುತ್ತೆ, ಹೆಲ್ತ್ ಬೆನಿಫಿಟ್ ಯಾವ ಥರ ಆಗುತ್ತೆ, ಹಾಗೆ ಬಟ್ಟೆ ನಮಗೆ ಎಷ್ಟೊಂದು ಮಾಹಿತಿ ಇರಲಿಲ್ಲ. ಇಲ್ಲಿ ಪ್ರತಿಯೊಂದು ಬಟ್ಟೆ ಮಾಹಿತಿ ಗೊತ್ತಾಯಿತು. ಹಾಗೆ ನಮ್ಮ ಸಿರಿಧಾನ್ಯಗಳಾದಂಥ ಇವು ಕಡಲೆ ಬೀಜದಿಂದ ಯಾವ ಥರ ಮಾಡಬೇಕು, ಮತ್ತು ಆಮೇಲೆ ಚಾಟ್ಸ್ ಯಾವ ಥರ ಪ್ರಿಪೇರ್ ಮಾಡಬೇಕು, ಪ್ರತಿಯೊಂದು ನಮಗೆ ಅರ್ಥ ಆಯಿತು ಸರ್. ಇವತ್ತಿನ ಸ್ವದೇಶಿ ಮೇಳಕ್ಕೆ ಹಲವು ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದಾರೆ. ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ನಮಸ್ತೆ. ಏನು ಅನ್ನಿಸ್ತು? ಒಳಗಡೆ ಹೋಗಿದ್ರಾ? ಹೋಗಿದ್ವಿ. ಯಾವ ರೀತಿಯಾಗಿತ್ತು, ಏನೇನು ನೋಡಿದ್ರಿ? ಸ್ವದೇಶಿ ವಸ್ತುಗಳೆಲ್ಲ ನೋಡಿದ್ವಿ. ಹಾಂ, ತುಂಬ ಚೆನ್ನಾಗಿತ್ತು. ಜನರಿಗೆ ಹೇಳೋದು ಇಷ್ಟೇ, ವಿದೇಶಿ ವಸ್ತುಗಳನ್ನ ಜಾಸ್ತಿ ಯೂಸ್ ಮಾಡಬೇಡಿ. ನಮ್ಮ ಸ್ವದೇಶಿಲಿನೂ ಯೂಸ್ ಮಾಡೋ ಅಂಥವು ತುಂಬ ಇದ್ದಾವೆ, ಅದನ್ನು ಯೂಸ್ ಮಾಡಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ತಿಂದ್ವಿ, ತೊಗೊಂಡ್ವಿ, ಪೇಸ್ಟ್ಸ್ ಚೆನ್ನಾಗಿತ್ತು, ಅದೆಲ್ಲ ತೊಗೊಂಡ್ವಿ. ತಮಗೇನು ಅನ್ನಿಸ್ತು? ಸೇಮ್ ಅದೇ ತಿಂದ ಐಟಮ್ ಮಸ್ತಿದೆ. ಒಳ್ಳೆ ತಗೊಂಡಿದ್ದು ಅಷ್ಟೊಂದೇನು ತೊಗೊಳ್ಳಿಲ್ಲ. ಬಟ್ ಓಕೆ, ಎಲ್ಲರೂ ಬೇರೆ ಬೇರೆ ದೇಶದ ಯೂಸ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲೇ ಬೇಜಾನ್ ಐತೆ, ಇದನ್ನು ನೋಡೋದು ಬಿಟ್ಟು ಹೋಗ್ತಾರೆ ಎಲ್ಲರಿಗೂ. ಒಂದ್ಸಲ ಎಲ್ಲರೂ ಬಂದು ವಿಸಿಟ್ ಮಾಡಿರಿ. ಹೆಸರು ಏನು ತಮ್ಮದು? ಚೇತನ್. ನಿಮ್ಮದು? ಭರತ್. ತಮಗೇನು ಅನ್ನಿಸ್ತು? ನಮ್ಮದು ಚೆನ್ನಾಗಿ ಅನ್ನಿಸ್ತಣ. ಏನು ನೋಡಿದೆ ನೀನು? ಎಲ್ಲ ಫುಡ್ಸ್ ಐಟಮ್ಸ್ ಎಲ್ಲ ಇಕ್ಕಿದ್ರು, ಎಲ್ಲ ಚೆನ್ನಾಗಿ ಅನ್ನಿಸ್ತು. ನೋಡಬೇಕು, ಎಲ್ಲ ಬಂದು ನೋಡಬೇಕು, ನೋಡಲೇಬೇಕು. ನನ್ನ ಹೆಸರು ಗಿರೀಶ್ ಅಂತ. ವೀಕ್ಷಕರೇ, ಗಾಜಿನ ಮನೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಸ್ವದೇಶಿ ಉತ್ಪನ್ನಗಳ ಮಳಿಗೆಯಲ್ಲಿ ವಿಶೇಷವಾಗಿ ನಾವು ನೋಡ್ತಿರ್ತಕ್ಕಂಥ ದೃಶ್ಯದಲ್ಲಿ ಹೊರಗಡೆ ನೀವು ಆರಂಭಿಕ ಪ್ರವೇಶವನ್ನು ಪಡಿಬೇಕಾದ್ರೆ ಇಲ್ಲಿ ನೀವು ಎಡಭಾಗದಲ್ಲಿ ನೋಡ್ತಿರ್ತಕ್ಕಂಥ ದೃಶ್ಯದಲ್ಲಿ ಸೇಮ್ ಟು ಸೇಮ್ ಅಂದರೆ ಹಳ್ಳಿಯ ಸೊಬಗಿನ ಒಂದು ತೋರ್ಪಡಿಸುವಂತಹ ಒಂದು ವಿಶೇಷವಾದ ಮನೆಯ ರೀತಿಯಲ್ಲಿ ಅಲಂಕಾರಿಕವನ್ನು ಮಾಡಿರ್ತಕ್ಕಂಥದ್ದು ದೃಶ್ಯವನ್ನು ಕಾಣ್ತಾ ಇದ್ದೀರಾ. ಆ ಅಲಂಕಾರಿಕ ದೃಶ್ಯವನ್ನು ಹಲವು ವಿದ್ಯಾರ್ಥಿಗಳಾಗಿರ್ಬೋದು, ಜನರಾಗಿರ್ಬೋದು, ಹಿರಿಯರಾಗಿರ್ಬೋದು ಅಲ್ಲಿ ಬಂದು ಫೋಟೋವನ್ನು ಕ್ಲಿಕ್ ಮಾಡೋದ್ರ ಮೂಲಕ ಒಂದು ಅತ್ಯಂತ ಹಳ್ಳಿಯ ಸೊಬಗನ್ನು ನೆನಪಿಸುವಂತೆ ನೋಡುವಂಥ ಒಂದು ದೃಶ್ಯ ಇಲ್ಲಿ ಕಾಣ್ತಾ ಇದೆ. ಬನ್ನಿ ಇಲ್ಲಿರ್ತಕ್ಕಂತಹ ಜನರನ್ನು ಮಾತನಾಡಿಸೋಣ, ಇದರ ಕುರಿತಾಗಿ ಏನು ಹೇಳ್ತಾರೆ ಅಂತಕ್ಕಂಥದ್ದು ಕೇಳ್ಕೊಂಬರೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಏನು ಅನ್ನಿಸ್ತು ಮೇಡಮ್ ಇದು ನೋಡಿ ನಿಮಗೆ? ನಾವು ಎಲ್ಲ ಚೆನ್ನಾಗಿದೆ ಸರ್. ಹಸು ಒಳಗಡೆ ಐಟಮ್ಸ್ಗಳು, ಗೊಂಬೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್.
ನೋಡಿದ್ರಲ್ಲ ಒಳಗಡೆ ಹ್ಞೂ ಹೋಗಿದ್ದೇವೆ ಸರ್, ಚೆನ್ನಾಗಿದೆ ಎಲ್ಲ ಎಲ್ಲ ತಗೋಬೋದು ನೋಡು, ಪರವಾಗಿಲ್ಲ. ಎಲ್ಲಿಂದ ಬಂದಿರೋ ತಾವು? ನಾವು ಇದೇ ಊರೇ ಸರ್, ನಿಂದ್ರ. ನಮಸ್ತೆ. ಇನ್ನ ಇಲ್ಲ, ಈಗ ಹೋಗ್ತಾ ಇದೀವಿ ಜಸ್ಟ್. ಯಾವುದು ತಮ್ಮ ಊರು ಯಾವುದು? ನಮ್ಮದು ಇದೆ ತುಮಕೂರು, ವತ್ಸಲ ಅಂತ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತುಮಕೂರಿನ ಅಮಾನಿ ಕೆರೆ ಪಕ್ಕದಲ್ಲಿರುವಂತಹ ಗಾಜಿನ ಮನೆಯಲ್ಲಿ ಆಯೋಜಿಸಿರುವಂತಹ ಸ್ವದೇಶಿ ಮೇಳಕ್ಕೆ ಈಗಾಗಲೇ ಹಲವು ರೀತಿಯಾಗಿರ್ತಕ್ಕಂತಹ ಮೇಳಗಳು ಇಲ್ಲಿ ಇರುವಂಥದ್ದು. ತುಮಕೂರು ಅಷ್ಟೇ ಅಲ್ಲದೆ ವಿವಿಧ ಭಾಗಗಳಿಂದ ಹಲವು ಗ್ರಾಹಕರು ಕೂಡ ಆಗಮಿಸಿರುವಂಥದ್ದು. ಬನ್ನಿ, ನಾಳೆಯೂ ಕೂಡ ಈ ಒಂದು ಸ್ವದೇಶಿ ಮೇಳ ಮುಂದುವರಿತಾ ಇದ್ದು ಇಲ್ಲಿರ್ತಕ್ಕಂತಹ ಉತ್ಪನ್ನಗಳ ಒಂದು ಸದುಪಯೋಗನ ತಾವು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಶಿವಾನಂದ್ ನೆಗ್ನಾಳ್, ಕರ್ನಾಟಕ 360 ತುಮಕೂರು.